ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ಮಲ್ಲೇಶ್ವರಂ ಬ್ಯಾಂಗ್ಳೂರು ವತಿಯಿಂದ ದ್ವಿತೀಯ PUC ಮ್ಯಾಥಮೆಟಿಕ್ಸ್ ಪಾಠಗಳನ್ನು ಮಾಡ್ತಾ ಇದ್ದೀವಿ. ಈಗ ಡಿಫ್ರೆನ್ಷಿಯೇಷನ್ ಚಾಪ್ಟರ್, ಆ್ಯಕ್ಚುಲಿ ಇದನ್ನು ಡಿಫ್ರೆನ್ಷಿಯಬಿಲಿಟಿ ಅಂತ ಕೂಡ ಕರೀತಾರೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯ ಎರಡನೇ ಭಾಗ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಕ್ವಶನ್ನು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗಿವನ್ ದಟ್ y is equal to sin of x square plus 5 ಅಂತಿದೆ. ನೋಡಿ, ತುಂಬ ಸಿಂಪಲ್ ಇವೆಲ್ಲ. ಇದೆಲ್ಲ 1 ಮಾರ್ಕ್ ಕೇಳುವಂಥದ್ದು ವಿದ್ಯಾರ್ಥಿಗಳೇ. y is equal to sin of x square plus 5 ಅಂತಿದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ ಏನಾಗ್ತದೆ, y ಡಿಫ್ರೆನ್ಷಿಯೇಷನ್ನು dy ಬೈ ಡಿ ಎಕ್ಸ್ ಅಂತಲೇ ಬರೀಬೇಕು. ಸೈನ್ ಅದು ಡಿಫ್ರೆನ್ಷಿಯೇಷನ್ನು ಕಾಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇದೆ, ಅದನ್ನು ಹಾಗೆ ಬರೀರಿ. ಮತ್ತು ಡಿಫ್ರೆನ್ಷಿಯೇಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಡಿಫ್ರೆನ್ಷಿಯೇಷನ್ ಏನಪ್ಪ, 2x. ಹೌದಾ? ಚೈನ್ ರೂಲ್ ಪ್ರಕಾರ ಮೊದಲು ಸೈನನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಕಾಸ್ ಬರ್ತದೆ. ನಂತರ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದರದ್ದು ಏನು ಬರ್ತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಏನಾಯಿತು, 2x ಪ್ಲಸ್ 0, ಆದ್ದರಿಂದ ಪ್ಲಸ್ 0 ಬರೀತಾ ಇಲ್ಲ. 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದು ಮೊದಲನೇ ಪ್ರಶ್ನೆಯ ಉತ್ತರ. ಇದು ಚೈನ್ ರೂಲನ್ನು ಬಳಸಿ ಮಾಡುವಂಥದ್ದು. ಈಗ ಎರಡನೇ ಪ್ರಶ್ನೆ ಏನಪ್ಪ ಇದೆ, y is equal to cos of sin x. y is equal to cos of sin x. ಇದನ್ನು ಹೇಗೆ ಮಾಡ್ತೀರಿ? ರೈಟ್. ಸೊ ಫಸ್ಟು ಲೆಟ್ ಅಂತ ಬರ್ಕೊಳ್ಳಿ, y is equal to cos of sin x ಅಂತ ಬರೀರಿ. ಆಮೇಲೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೆದ್ರೆ ಆವಾಗ ಏನಾಗುತ್ತೆ, dy ಬೈ ಡಿ ಎಕ್ಸ್, dy ಬೈ ಡಿ ಎಕ್ಸ್. ಕಾಸ್ ಡಿಫ್ರೆನ್ಷಿಯೇಷನ್ ಏನಪ್ಪ, ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್. ಆ ನಂತರ ವಿದ್ಯಾರ್ಥಿಗಳೇ, ಚೈನ್ ರೂಲ್ ಪ್ರಕಾರ ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು, ಕಾಸ್ ಎಕ್ಸ್ ಅಲ್ವಾ? ಇದರ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ತಾನೆ. ಆದ್ದರಿಂದ ನಾನು ಏನಂತ ಬರೀತೀನಿ, ಕಾಸ್ ಎಕ್ಸ್ ಫಸ್ಟ್ ಬರೆದು ಸೈನ್ ಆಫ್ ಸೈನ್ ಎಕ್ಸನ್ನು ಹಾಗೆ ಬರೀತಾ ಇದ್ದೀನಿ. ಮೈನಸ್ ಸೈನ್ ಅಲ್ಲಿತ್ತು, ಅದನ್ನು ಬರೀತಾ ಇದ್ದೀನಿ, ಸೈನ್ ಆಫ್ ಸೈನ್ ಎಕ್ಸ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಕಾಸ್ ಎಕ್ಸ್ ಇಂಟು ಸೈನ್ ಆಫ್ ಸೈನ್ ಎಕ್ಸ್. ಇದು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಇದು ಚೈನ್ ರೂಲನ್ನು ಬಳಸಿ ಮಾಡುವಂಥದ್ದು. ಮೂರನೇ ಪ್ರಶ್ನೆ, y is equal to sin of ax plus b. y is equal to sin of ax plus b. ಇದರ ಡಿಫ್ರೆನ್ಷಿಯೇಷನ್ ಕಂಡಿಡಿರಿ. ಲೆಟ್ y is equal to sin of ax plus b. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. therefore dy by dx. ಸೈನ್ ಅದು ಡಿಫ್ರೆನ್ಷಿಯೇಷನ್ ಏನು ಹೇಳ್ತೀರಾ, ಕಾಸ್. ax ಪ್ಲಸ್ ಬಿ ಇದೆ, ಅದನ್ನು ಹಾಗೆ ಬರೀರಿ, ಚೇಂಜ್ ಮಾಡಬೇಡಿ, ಇಂಟು ಡಿಫ್ರೆನ್ಷಿಯೇಷನ್ ಆಫ್ ax ಪ್ಲಸ್ ಬಿ. ax ಪ್ಲಸ್ ಬಿ ಡಿಫ್ರೆನ್ಷಿಯೇಷನ್ ಹೇಳ್ತೀರಾ, a ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಬಿ ಕಾನ್ಸ್ಟೆಂಟ್ ಅಲ್ವಾ, ಆದ್ದರಿಂದ 0 ಇಂಟು ಕಾಸ್ ಆಫ್ ax ಪ್ಲಸ್ ಬಿ. ಅಂದರೆ ಏನಾಯಿತು ವಿದ್ಯಾರ್ಥಿಗಳೇ, a ಇಂಟು 1 ಈಸ್ a, ಕಾಸ್ ಆಫ್ ax ಪ್ಲಸ್ ಬಿ. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ತುಂಬ ಸಿಂಪಲ್ ಆಗಿರೋ ಪ್ರಶ್ನೆಗಳಿಗೆಲ್ಲ ನೋಟ್ ಮಾಡ್ಕೊಳ್ಳಿ. ಇವೆಲ್ಲ 1 ಮಾರ್ಕ್ ಕೇಳುವಂಥದ್ದು. ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈಸ್, y is equal to secant of tan of root x, find dy by dx. y is equal to secant of tan of root x. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆದ್ದರಿಂದ therefore dy by dx ಏನಾಯಿತು ಅಂತ ಹೇಳ್ತೀರಾ, ಮೊದಲು ಸೆಕೆಂಟನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ,
ಅವಾಗ ಏನಾಗುತ್ತೆ ಸಿಕೆಂಟ್ ಇಂಟು ಟ್ಯಾನ್ ಅಂತ ಬರ್ತದೆ. ಸಿಕೆಂಟ್ ಇಂಟು ಟ್ಯಾನ್, ಸಿಕೆಂಟ್ ಇಂಟು ಟ್ಯಾನ್. ಬರೀ ಸಿಕೆಂಟ್ ಎಕ್ಸ್ ಆಗಿದ್ರೆ ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರಿತಾ ಇದ್ವಿ. ಆದರೆ ನಿಮ್ಗಿರೋದು ಸಿಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಆಗಿರೋದ್ರಿಂದ ಸಿಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ರೂಟ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಆ ನಂತರ ಐ ವಿಲ್ ಡಿಫ್ರೆನ್ಶಿಯೇಟ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಇದೇ ಚೈನ್ ರೂಲ್ ಹೇಳೋದು. ಸೊ ಏನಾಯಿತು, ಟ್ಯಾನ್ ಆಫ್ ರೂಟ್ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ನೋಡಿ, ಮೊದಲು ಸಿಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ರೂಟ್ ಎಕ್ಸ್ ಇಂಟು ಸಿಕೆಂಟ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್. ಹೌದಲ್ವಾ? ಯಾಕೆ? ಚೈನ್ ರೂಲ್ ಪ್ರಕಾರ ಮೊದಲು ಸಿಕೆಂಟನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಆ ನಂತರ ಒಳಗಡೆ ಇರುವಂಥ ಟ್ಯಾನನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಆ ನಂತರ ರೂಟ್ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದೇನಾಯ್ತಪ್ಪ ಅಂದರೆ ಸಿಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಇಂಟು ಸಿಕೆಂಟ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ಇದೆಲ್ಲ ನೇರವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದೇನೆ ಇವೆಲ್ಲ. ನೋಡಿ, ನಾವು ವಿದ್ಯಾರ್ಥಿಗಳೇ ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಟರಿಂಗ್ ಫಾರ್ PUC, CET, NEET and JEE classes. If you are interested, you can join. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ರೈಟ್? ಸೊ ನೋಡಿ, ಕ್ವಶನ್ ನಂಬರ್ 5. ಇದು ನೀವು ರೂಲ್ ಆಫ್ ಕೋಶಿಯಂಟ್ ಅಥವಾ ಕೋಶಿಯಂಟ್ ರೂಲನ್ನು ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಸಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಗಿವನ್ y is equal to sin of ax plus b. ನಾನೇನು ಮಾಡ್ತೀನಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇಲ್ಲೇ ಬರ್ಬಿಡ್ತಾ ಇದ್ದೀನಿ. ಏಕೆಂದರೆ ಜಾಗ ಸಾಕಾಗೋದಿಲ್ಲ ವಿದ್ಯಾರ್ಥಿಗಳೇ, ಇದಕ್ಕೆ ತುಂಬ ದೊಡ್ಡದು. ಅದಕ್ಕೋಸ್ಕರ ದೇರ್ಫೋರ್ dy by dx is equal to ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಡಿಫ್ರೆನ್ಶಿಯೇಷನ್ನು ನೀವು ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಿ. ಡಿನಾಮಿನೇಟರ್ ಸ್ಕ್ವೇರನ್ನು ಫಸ್ಟ್ ಬರಿಬೇಕು. ಕಾಸ್ ಆಫ್ CX ಪ್ಲಸ್ ಡಿ ಹೋಲ್ ಸ್ಕ್ವೇರ್, ಅದಕ್ಕೆ ಕಾಸ್ ಸ್ಕ್ವೇರ್ ಆಯಿತು. ಡಿನಾಮಿನೇಟರ್ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ನ್ಯೂಮರೇಟರ್, ಕಾಸ್ ಆಫ್ CX ಪ್ಲಸ್ ಡಿ ಹಾಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ನ್ಯೂಮರೇಟರ್. ಏನು ಡಿಫ್ರೆನ್ಶಿಯೇಷನ್ ಆಫ್ ನ್ಯೂಮರೇಟರ್? ಸೈನ್ ಆಫ್ AX ಪ್ಲಸ್ ಬಿ ಡಿಫ್ರೆನ್ಶಿಯೇಷನ್ನು ಕಾಸ್ ಆಫ್ AX ಪ್ಲಸ್ ಬಿ ಇಂಟು ನೇರವಾಗಿ ಬರಿತೀನಿ ಡಿಫ್ರೆನ್ಶಿಯೇಷನ್ ಆಫ್ AX ಪ್ಲಸ್ ಬಿ ವಿಲ್ ಗಿವ್ ಯು ಎ ಮೈನಸ್ 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 ಆಯ್ತಲ್ವಾ? ರೈಟ್? ಸೊ ಈಗ ಡಿನಾಮಿನೇಟರ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡ್ಯಾಶ್ ಮೈನಸ್ ನ್ಯೂಮರೇಟರ್ ಏನು? ಸೈನ್ ಆಫ್ AX ಪ್ಲಸ್ ಬಿ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಡಿನಾಮಿನೇಟರ್ ಡಿಫ್ರೆನ್ಶಿಯೇಷನ್ ಏನಪ್ಪ? ಕಾಸದ ಡಿಫ್ರೆನ್ಶಿಯೇಷನ್ನು ಮೈನಸ್ ಸೈನ್ ಆಫ್ CX ಪ್ಲಸ್ ಡಿ. ಡಿಫ್ರೆನ್ಶಿಯೇಷನ್ ಆಫ್ CX ಪ್ಲಸ್ ಡಿ ವಿಲ್ ಗಿವ್ ಯು ಸಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತದೆ ಅಂದರೆ ನೋಡಿ, ರೈಟ್, ಇಲ್ಲಿ ಎ ಫಸ್ಟ್ ಬರಿತೀನಿ, ಕಾಸ್ ಆಫ್ CX ಪ್ಲಸ್ ಡಿ ಇಂಟು ಕಾಸ್ ಆಫ್ AX ಪ್ಲಸ್ ಬಿ. ಹೌದಲ್ವಾ? ಇಲ್ಲಿರೋ ಮೈನಸ್ ಸೇರಿ ಪ್ಲಸ್ ಆಯಿತು. ಇಲ್ಲಿರೋ ಸಿಯನ್ನು ಫಸ್ಟ್ ಬರಿತಾ ಇದ್ದೀನಿ, ಸೈನ್ ಆಫ್ AX ಪ್ಲಸ್ ಬಿ ಇಂಟು ಸೈನ್ ಆಫ್ CX ಪ್ಲಸ್ ಡಿ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಆಫ್ CX ಪ್ಲಸ್ ಡಿ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಈಗ ಒಟ್ಟು 5 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಟರಿಂಗ್ ಫಾರ್ PUC, CET, NEET and JEE ಎಕ್ಸಾಮ್ಸ್. ನಿಮಗೇನಾದರೂ ಇಷ್ಟ ಆದರೆ ಟ್ಯೂಷನ್ಗೆ ಸೇರ್ಕೊಳ್ಳಿ. ಇದು ನಮ್ಮ ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು.
ಆಮೇಲೆ ನಿಮಗೇನಾದ್ರು ಈ ಚಾನಲ್ ಉಪಯೋಗ ಆಗ್ತದೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ವಿದ್ಯಾರ್ಥಿಗಳನ್ನು ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡಿಕೊಂಡು ಅವರ ಮನಸ್ಥಿತಿಗನುಗುಣವಾಗಿ ಸಣ್ಣ ಸಣ್ಣ ಗುಂಪು ಅಂದರೆ 5-6 ಜನಗಳ ಗುಂಪು ಮಾಡ್ಕೊಂಡು ಪಾಠ ಮಾಡ್ತೀವಿ. ಪಕ್ಕದಲ್ಲಿ ಕೂಸ್ಕೊಂಡು ಹೇಳ್ಕೊಡ್ತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y is equal to cos x cube into sin square x power 5. Right? Let y is equal to cos of x cube sin square x power 5. Differentiate with respect to x. Therefore y differentiation ಏನು dy by dx is equal to cos x ಕ್ಯೂಬನ್ನು ಟಚ್ ಮಾಡೋದಿಲ್ಲ, ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. 2 ಸೈನ್ ಎಕ್ಸ್ ಪವರ್ 5 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಪವರ್ 5. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಮೊದಲು ಸ್ಕ್ವೇರನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ, ಆ ನಂತರ ಸೈನನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಹಾಗೆ ಇಟ್ಟರೆ ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಕಾಸ್ ಎಕ್ಸ್ ಕ್ಯೂಬ್. ಕಾಸ್ ಎಕ್ಸ್ ಕ್ಯೂಬ್ ಇಸ್ ಮೈನಸ್ ಸೈನ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ನೋಡಿ, ಕಾಸ್ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್, ಎಕ್ಸ್ ಕ್ಯೂಬನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು ವಾಟ್? ನೋಡಿ, ಕಾಸ್ ಎಕ್ಸ್ ಕ್ಯೂಬನ್ನು ಹಾಗೆ ಬರಿತಾ ಇದ್ದೀನಿ, ಚೇಂಜ್ ಮಾಡ್ತಾ ಇಲ್ಲ. 2 ಸೈನ್ ಎಕ್ಸ್ ಪವರ್ 5. ಈಗ ಸೈನ್ ಎಕ್ಸ್ ಪವರ್ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಎಕ್ಸ್ ಪವರ್ 5, ಹೌದಾ? ನಾನೇನು ಬರಿತೀನಿ? 2 ಸೈನ್ ಎಕ್ಸ್ ಪವರ್ 5 ಹಾಗೆ ಬರೆದೆ ಇಂಟು ಕಾಸ್ ಎಕ್ಸ್ ಪವರ್ 5. ಇದನ್ನು ಹಾಗೆ ಇಡ್ತಾ ಇದ್ದೀನಿ. ಮತ್ತೆ ಎಕ್ಸ್ ಪವರ್ 5 ನೆಕ್ಸ್ಟ್ ಲೈನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದನ್ನು 5x⁴ ಅಂತ ಬರೆದೆ ವಿದ್ಯಾರ್ಥಿಗಳೇ. ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಇಂಟು ಸೈನ್ ಆಫ್ ಎಕ್ಸ್ ಕ್ಯೂಬ್ ಇಂಟು 3x². ಯಾಕೆ 3x²? ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ 3x². ನೋಡು, 2 ಸೈನ್ ಥೀಟಾ, ಕಾಸ್ ಥೀಟಾ ಅಂದರೆ ಸೈನ್ 2 ಥೀಟಾ. ಆದ್ದರಿಂದ ಇದನ್ನು ನೋಡಿ, 5x⁴ ಫಸ್ಟೇ ಬರ್ಕೊಂಡೆ, ಕಾಸ್ ಆಫ್ x⁴ ಬರದೆ, ಸೈನ್ ಆಫ್ 2 ಟೈಮ್ಸ್ ಎಕ್ಸ್ ಪವರ್ 5. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೈನ್ ಎಕ್ಸ್ ಪವರ್ 5 ಇಂಟು ಕಾಸ್ ಎಕ್ಸ್ ಪವರ್ 5 ಇಂಟು 2. ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದ ಸೈನ್ ಆಫ್ 2 ಸೈನ್ ಆಫ್ ಥೀಟಾ, ಕಾಸ್ ಆಫ್ ಥೀಟಾ ಸೈನ್ 2 ಥೀಟಾ, ಮೈನಸ್ 3x², ರೈಟ್, ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಇಂಟು ಸೈನ್ ಆಫ್ ಎಕ್ಸ್ ಕ್ಯೂಬ್ ಅಂತ ಆಯಿತು. ಇದು ಇದರ ಡಿಫ್ರೆನ್ಷಿಯೇಷನ್ ವಿದ್ಯಾರ್ಥಿಗಳೇ. ಈಗ ನಾವು 6ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ, ರೈಟ್. ಸೊ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ ಏನದು? y is equal to 2 into ರೂಟ್ ಆಫ್ ಕಾಟ್ ಆಫ್ x² ಅಂತಿದೆ. ನೋಡಿ, y is equal to 2 ರೂಟ್ ಆಫ್ ಕಾಟ್ ಆಫ್ x² ಅಂತಿದೆ, ರೈಟ್. ಗಿವನ್ y is equal to 2 into ರೂಟ್ ಆಫ್ ಕಾಟ್ ಆಫ್ x². Differentiate with respect to x. Therefore dy by dx is equal to 2 ಹಾಗೆ ಬರೀತೀನಿ, ರೂಟನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ, 1/2 ರೂಟ್ ಆಫ್ ಕಾಟ್ ಆಫ್ x² ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಆಫ್ x². ಇಲ್ಲಿರೋ 2 ಕ್ಯಾನ್ಸಲ್ ಆಯಿತು. ಡಿನಾಮಿನೇಟ್ರಿಗೆ ರೂಟ್ ಆಫ್ ಕಾಟ್ ಆಫ್ x² ಬರದೆ, ಕಾಟ್ ಡಿಫ್ರೆನ್ಷಿಯೇಷನ್ನು ಮೈನಸ್ ಕೊಸೀಕೆಂಟ್ ಸ್ಕ್ವೇರ್ x², ಹೌದಾ? ಅಗೈನ್ ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ x². ಯಾಕೆ ಹೇಳಿ? ಕಾಟ್ ಡಿಫ್ರೆನ್ಷಿಯೇಷನ್ನು ಮೈನಸ್ ಕೊಸೀಕೆಂಟ್ ಸ್ಕ್ವೇರ್. ಅಗೈನ್ ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ x². Can you tell me what is differentiation of x²?
differentiation of x square is 2x minus cosecant square x square whole divided by root of cot of x square. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಎಷ್ಟು ಸಿಂಪಲ್ ಆಗಿದೆ ನೋಡಿ ಇದು, ರೈಟ್? ಸೊ ದಿಸ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ 2 ಇಂಟು ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್. ಈಗ 8ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ನೋಡಿ, ರೈಟ್? ಸೊ ಈ ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ವಾಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ y ಈಸ್ ಈಕ್ವಲ್ ಟು ಕಾಸ್ ಆಫ್ ರೂಟ್ ಎಕ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು, ರೈಟ್? ನೋಡಿ, ಸೊ ಗಿವನ್ y ಈಸ್ ಈಕ್ವಲ್ ಟು ಕಾಸ್ ರೂಟ್ ಎಕ್ಸ್ ಫೈಂಡ್ dy ಬೈ ಡಿ ಎಕ್ಸ್ ಅಂತ ಹೇಳಿ, ರೈಟ್? y ಈಸ್ ಈಕ್ವಲ್ ಟು ಕಾಸ್ ರೂಟ್ ಎಕ್ಸ್, differentiate with respect to x, dy by dx, therefore cos root x ಅಲ್ವಾ, ದಟ್ ಈಸ್ ಮೈನಸ್ ಸೈನ್ ರೂಟ್ ಎಕ್ಸ್ ಆಯಿತು. ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸನ್ನು ಒಟ್ಟಿಗೆ ಬರೆದ್ರೆ ಇಂಟು 1/2 ರೂಟ್ ಎಕ್ಸ್ ಆಗ್ತದೆ, ದಟ್ ಈಸ್ ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಆಯಿತು. ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳು ಇವೆಲ್ಲ ವಿದ್ಯಾರ್ಥಿಗಳೇ, ರೈಟ್? ನೋಡಿ, ಈಗ 8ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ 9ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ, ರೈಟ್? ಸೊ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕೆ ಅಂತಿದೆ, ರೈಟ್? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕೆ. ಏನು ಮುಂಚಿನ ಥರ ಇಲ್ಲ ಇವಾಗ ಅಲ್ವಾ, ಇಂಪ್ಲಿಸಿಟ್ ಫಂಕ್ಷನ್, ರೈಟ್? ಓಕೆ, ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕೆ ಅಂತ ಹೇಳಿದ್ರೆ ದಿಸ್ ಇಂಪ್ಲೈಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಕೆ ಅಂತ ಆಯಿತು. ದೇರ್ ಫೋರ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 minus 0, that is equal to 1. This is a simple question, my dear students. Please make a note of this. Very, very simple question, right? So now, next question nodi. Y plus sin y is equal to cos x. You are asked to find out dy by dx. ಏನು ಮಾಡಬೇಕು ಅಂತ ಹೇಳಿದ್ರೆ, ಗಿವನ್ y plus sin y is equal to cos x, differentiate with respect to x. Therefore, y differentiation dy by dx, from now onwards I will call it as y dash. Y dash plus sin y differentiation cos y into y differentiation is y dash. ಇನ್ನೊಂದ್ಸತಿ ಹೇಳ, y differentiation is y dash, sin y differentiation is cos y into y dash is equal to cos x the differentiation minus sin x ಆಯಿತು. This implies we can take y dash common, 1 plus cos y is equal to minus sin x. Therefore, what is y dash, my dear student? Y dash is equal to minus sin x divided by 1 plus cos y. ಹೌದಲ್ವಾ? ಸೊ ಮೈನಸ್ sin x divided by 1 plus cos y. This is differentiation of y with respect to x, right? So this is about the 10th question, my dear students. Now look at the next question. ಏನು ಕೊಟ್ಟಿದ್ದಾರೆ ಆ ಕ್ವಶನ್ ಅಲ್ಲಿ? ಫೈಂಡ್ dy by dx if 2x plus 3y is equal to sin x ಅಂತಿದೆ. ಈಗ ಗಿವನ್ 2x plus 3y is equal to sin x ಅಂತಿದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಏನಾಗ್ತದೆ? ದೇರ್ ಫೋರ್ 2 into differentiation of x is 1, 3 into differentiation of y is 3 into dy by dx. sin x differentiation ಏನಪ್ಪ ಅಂದರೆ cos x. ಹೌದಲ್ವಾ? this implies 3 into dy by dx is equal to cos x
minus 2. Therefore, what is dy by dx? Cos x minus 2 divided by 3. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಇದುವರೆಗೂ ನಾವು 11 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಎಲ್ಲ ಬೇಸಿಕ್ ಕ್ವಶನ್ಸು, ರೈಟ್? ಕಳೆದ ಪ್ರಶ್ನೆಯ ರೀತಿಯಲ್ಲೇ ಇನ್ನೊಂದು ಕ್ವಶನ್ ಇದೆ, ಆದರೆ ಕಳೆದ ಪ್ರಶ್ನೆಯಲ್ಲಿ ಸೈನ್ ಎಕ್ಸ್ ಇತ್ತು, ಈ ಪ್ರಶ್ನೆಯಲ್ಲಿ ಸೈನ್ ವೈ ಇದೆ. ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಷನ್ಸ್ ಫಾರ್ PUC CET ನೀಟ್ ಎಕ್ಸಾಮ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಈ ಥರದ ಪಾಠಗಳು ಬೇಕು ಅಂದರೆ ನೀವು ನಮ್ಮ ಕೋಚಿಂಗ್ ಕ್ಲಾಸ್ಗಳಿಗೆ ಜಾಯಿನ್ ಆಗ್ಬೋದು. ಹಾಗೆ ನಾವು ಪಕ್ಕದಲ್ಲಿ ಕೂತ್ಕೊಂಡು, ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಪಾಠ ಮಾಡೋದು. ನಮ್ಮ ಹತ್ರ ಬೋರ್ಡ್ ಇಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಪಕ್ಕದಲ್ಲೇ ಕೂತ್ಕೋಬೇಕು, ರೈಟ್? ಸೊ ಈಗ ನೆಕ್ಸ್ಟ್ ಕ್ವಶನ್ನು 2x + 3y. 2x + 3y = sin y ಅಂತಿದೆ. ಸಿ ನೋಡಿ, ಲೆಟ್ 2x + 3y = sin y. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. Therefore 2 into differentiation of x is 1, 3 into differentiation of y is y dash is equal to sin y differentiation. ಏನಪ್ಪ? sin y differentiation cos y. ಆದರೆ y ಇರೋದ್ರಿಂದ y dash ಅಂತ ಮಾಡೋಣ, ರೈಟ್? ಯಾಕೆ? ರೈಟ್. ಸೊ ಯಾಕೆ ನೋಡಿ, sin y differentiation cos y, ಮತ್ತೆ y ಡಿಫ್ರೆನ್ಷಿಯೇಟ್ ಮಾಡಬೇಕು, y ಡ್ಯಾಶ್ ಮಾಡಬೇಕು. ದೇರ್ಫೋರ್ 3y ಡ್ಯಾಶನ್ನ ರೈಟ್ ಹ್ಯಾಂಡ್ ಸೈಡಿಗೆ ತಗೊಳ್ಳೋಣ. cos y ಇಂಟು y ಡ್ಯಾಶ್ ಮೈನಸ್ 3 ಟೈಮ್ಸ್ y ಡ್ಯಾಶ್ ಇಸ್ ಈಕ್ವಲ್ ಟು 2 ಆಯಿತು. ದೇರ್ಫೋರ್ y ಡ್ಯಾಶ್ ಕಾಮನ್ ತೆಗೆದ್ರೆ cos y ಮೈನಸ್ 3 ಈಸ್ ಈಕ್ವಲ್ ಟು 2. y ಡ್ಯಾಶ್ ಅಂದ್ರೇನು? dy by dx ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ cos y ಮೈನಸ್ 3. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಇಲ್ಲಿಗೆ ನಾವು ಮೊದಲ 12 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನು 13ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಒಟ್ಟು 70 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ನೋಟ್ ಮಾಡ್ಕೊಳ್ಳಿ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೂ ಹೇಳಿ. ಆಮೇಲೆ ನಾವೇನಾದ್ರು ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ನಮ್ಮ ಗಮನಕ್ಕೆ ತನ್ನಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋ ಒಂದು ವಿನಮ್ರವಾದ ಪ್ರಯತ್ನವನ್ನು ಹೃದಯಪೂರ್ವಕವಾಗಿ ಮಾಡ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪಾರ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.